ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವಿದ್ಯಾ. ಕಳೆದ ವಿಡಿಯೋದಲ್ಲಿ ನೀವು ಬೇಬಿ ಆಯಿಲ್ ಮಸಾಜ್ ಯಾವ ರೀತಿ ಅಂತೇಳಿ ನೋಡಿದ್ದೀರಲ್ವಾ. ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಮಗುವಿಗೆ ಯಾವ ರೀತಿ ಸ್ನಾನ ಮಾಡಿಸೋದಂತೇಳಿ ತೋರಿಸ್ಕೊಡ್ತೇನೆ. ಬನ್ನಿ ನೋಡೋಣ. ಮಗುವಿಗೆ ಸ್ನಾನ ಮಾಡಿಸೋದಂದರೆ ಎಲ್ರಿಗೂ ಭಯನೇ. ಯಾಕಂದರೆ ಮಗುವಿನ ಬಾಯಿಯೊಳಗೆ ನೀರು ಹೋಗುತ್ತೆ, ಕಿವಿಯೊಳಗೆ ನೀರು ಹೋಗುತ್ತಾ ಅಂತ ಭಯ ಆಗುತ್ತೆ. ಬಟ್ ಇಲ್ಲಿ ನಾವು ಗೆರಸೆಯನ್ನು ಒಟ್ಟೆ ಮಾಡಿ ಅದರಿಂದ ನೀರು ಹಾಕ್ತೀವಿ. ಇದರಿಂದ ಮಗುವಿಗೆ ಹೆಚ್ಚು ನೀರೇನು ಬೀಳೋದಿಲ್ಲ. ಇದರಿಂದ ಸ್ನಾನ ಮಾಡಿಸೋಕ್ಕೂ ತುಂಬಾ ಸುಲಭ. ಆಯಿಲ್ ಮಸಾಜ್ ಮಾಡುವಾಗ ಯಾವ ರೀತಿ ಎಕ್ಸಸೈಸ್ ಮಾಡ್ತೀವ, ಕೈ ಕಾಲು ಮೇಲೆ ಕೆಳಗೆ ಮಾಡ್ತೀವ, ಅದೇ ರೀತಿ ಸ್ನಾನ ಮಾಡಿಸುವಾಗ ಕೂಡ ಮಾಡ್ತೇವೆ. ಮಕ್ಕಳಿಗೆ ಸ್ನಾನ ಮಾಡಿಸಬೇಕಾದ್ರೆ ಹೊಟ್ಟೆಯ ಸುತ್ತ ನೀರನ್ನು ಹಾಕಬೇಕು. ಇದರಿಂದ ಅವರಿಗೆ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ. ಮಗುವಿಗೆ ತಲೆಗೆ ಸ್ನಾನ ಮಾಡಿಸೋದಂದರೆ ಎಲ್ರಿಗೂ ಭಯನೇ. ಬಟ್ ಈ ರೀತಿ ಸ್ನಾನ ಮಾಡಿಸೋದ್ರಿಂದ ಭಯಪಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ಅವ್ರ ಕಿವಿಗೂ ಬಾಯಿಗೂ ನೀರು ಹೋಗಲ್ಲ ಈ ರೀತಿ ಸ್ನಾನ ಮಾಡಿಸೋದ್ರಿಂದ. ಮತ್ತು ಅವ್ರಿಗೂ ಕಂಫರ್ಟೇಬಲ್ ಅಂತ ಅನಿಸುತ್ತೆ.
ಮಗುವಿಗೆ ಸ್ನಾನ ಮಾಡಿಸಿದ ಮೇಲೆ ನಾವು ಗೆರಸೆಯಲ್ಲಿ 3 ಸುತ್ತು ಹಾಕಿ ಉಗುಳ್ತೇವೆ. ಇದು ಅವರ ದೃಷ್ಟಿಯನ್ನು ತೆಗೆಯುವುದಂತ ಹೇಳ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.